ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೊಂಬೆ ನಾಡಿನ ಕೈ ರುಚಿ. ಇವತ್ತು ನಾನು ನಿಮಗೆ ಉಡುಪಿ ಸ್ಟೈಲಲ್ಲಿ ರಸಮ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಉಡುಪಿ ರಸಮ್ ಯಾರಿಗೆ ಇಷ್ಟ ಇಲ್ಲ ಹೇಳಿ? ನೋಡ್ತಿದ್ರೇ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ? ಬಿಸಿ ಬಿಸಿ ಅಂತೇಳಿ ಈ ರಸಮು ಈ ಮಳೆಯಲ್ಲಿ ಹಾಕೊಂಡು ತಿಂತಾಯಿದ್ರೆ ಹೇಗಿರುತ್ತೆ ಹೇಳಿ? ಮಾಡೋದು ಕೂಡ ತುಂಬ ಈಸಿ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಲೇಬೇಕು. ಬನ್ನಿ ಉಡುಪಿ ರಸಮ್ ಹೇಗೆ ಮಾಡೋದಂತ ನೋಡೋಣ. ಒಂದು ಬಾಣಲಿಯಲ್ಲಿ 1/4 ಸ್ಪೂನಷ್ಟು ಮೆಂತ್ಯ ಹಾಕೊಳ್ಳೋಣ. 3/4 ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, 1/2 ಸ್ಪೂನಷ್ಟು ಧನಿಯಾ. ಲೋ ಫ್ಲೇಮ್ ಇಟ್ಕೊಂಡು 1 ನಿಮಿಷ ಇದನ್ನೆಲ್ಲ ಹುರ್ಕೊಳ್ಳೋಣ. ಇದೆಲ್ಲ ಸ್ವಲ್ಪ ಹುರಿದ ಮೇಲೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇ ಸೊಪ್ಪನ್ನ ತೊಳೆದು ಒರೆಸಿಟ್ಕೊಂಡಿರಬೇಕು. ನೋಡಿ, ಇದೆಲ್ಲ ಚೆನ್ನಾಗಿ ಹುರಿದಿದೆ. ಇವಾಗ ಸ್ಟವ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡೋಣ. ಎಲ್ಲ ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ಒಂದು ರೌಂಡು ರುಬ್ಕೊಳ್ಳಿ. ಅದಾದಮೇಲೆ ಒಂದು 2ರಿಂದ 3 ಸ್ಪೂನ್ ಅಷ್ಟೇ ಸಾಕು ತೆಂಗಿನಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಬಿಟ್ಕೊಳ್ಳಿ. ಅದೇ ಬಾಣಲಿಯಲ್ಲಿ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. 1 ಟೀ ಸ್ಪೂನ್ ಸಾಸಿವೆ ಚಿಟಪಟ ಅಂದಮೇಲೆ ಒಂದು 2ರಿಂದ 3 ಒಣಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಹಿಂಗು ಕೂಡ ಸೇರಿಸ್ಕೊಳ್ಳೋಣ. ಒಂದು 2 ಟೊಮೆಟೊನ ಸಣ್ಣಕ್ಕೆ ಈ ಥರ ಕಟ್ ಮಾಡಿರಬೇಕು. 1/4 ಟೀ ಸ್ಪೂನ್ ಅರಿಶಿನ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಅರಿಶಿನ ಹಾಕಿರೋದ್ರಿಂದ ಟೊಮೆಟೊ ಬೇಗನೆ ಬೇಯುತ್ತೆ. ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಡಬೇಕು. ನೋಡಿ, ಈ ಥರ ಒಂದು ಚಿಕ್ಕ ಕಪ್ಪಷ್ಟು ಬೇಳೆನ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಸ್ಮ್ಯಾಶ್ ಆಗಿರಬೇಕು. ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ರುಬ್ಬಿರೋ ಅಂಥ ಮಸಾಲೆ, ಸ್ವಲ್ಪ ಹುಣಸೆಹಣ್ಣಿನ ರಸ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಸೇರಿಸ್ಕೊಳ್ಳಿ. ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನೀರು ಹಾಕ್ಕೊತಾ ಇದ್ದೀನಿ. ನೀರು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ರಸಮ್ನ ನೀವು 3ರಿಂದ 4 ನಿಮಿಷನಾದರೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು. ಅದು ಎಷ್ಟು ಕುದಿಯುತ್ತೋ ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ. ಚೆನ್ನಾಗಿ ಕುದ್ದ ಮೇಲೆ ಬೆಲ್ಲ ಸೇರಿಸ್ಕೊಳ್ಳೋಣ. ಇದು ಆಪ್ಷನಲ್ಲು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈ ಮಳೆ ಚಳಿಗೆ ಈ ಥರ ರಸಮ್ ಮಾಡಿಕೊಂಡು ಪಕ್ಕದಲ್ಲಿ 1-2 ಹಪ್ಪಳ ಇಟ್ಕೊಂಡು ತಿಂತಾಯಿದ್ರೆ ಹೇಗಿರುತ್ತೆ ಹೇಳಿ? ಒಂದು ಸರಿ ಟ್ರೈ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಲಾಸ್ಟಲ್ಲಿ ಹುಳಿ ಮತ್ತು ಉಪ್ಪು ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಬೇಕಂದರೆ ಮತ್ತೆ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಉಡುಪಿ ಸ್ಟೈಲ್ ರಸಮ್ ರೆಡಿಯಾಗಿದೆ. ಸರ್ವ್ ಮಾಡೋಣ ಬನ್ನಿ. ನೋಡಿದ್ರಲ್ಲ, ಉಡುಪಿ ರಸಮ್ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ನೀವು ಟ್ರೈ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಏನು ಮಾಡಬೇಕು? ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.